ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಸೀಸನ್ ಅಲ್ಲಿ ಒಳ್ಳೆ ಚೆನ್ನಾಗಿರೋ ಅಂತ ಅವರೆಕಾಳು ಸಿಕ್ಕಿದೆ. ಎಳೆ ಕಾಳು. ಈ ಕಾಳು ಉಪಯೋಗಿಸ್ಕೊಂಡು ಹಸಿ ಖಾರ ರುಬ್ಬಿಟ್ಟು ಈ ಅವರೆಕಾಳು ಸಾರನ್ನ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ತುಂಬ ಇನ್ಸ್ಟೆಂಟ್ ಆಗಿ ಫಾಸ್ಟ್ ಆಗಿ ಒಂದು ಅರ್ಧ ಗಂಟೆಯಲ್ಲೇ ಈ ಒಂದು ಅವರೆಕಾಳು ಸಾರನ್ನ ನಾವು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅವರೆಕಾಳು ಸಾರು ಮಾಡೋದಕ್ಕೆ ಒಂದು ಮಸಾಲೆ ರುಬ್ಕೊಂಡ್ಬಿಡೋಣ. ಮೊದಲು 1 ಟೇಬಲ್ ಸ್ಪೂನ್ ಧನಿಯಾ, 1 ಟೀ ಸ್ಪೂನ್ ಜೀರಿಗೆ, ಒಂದು 5-6 ಕಾಳು ಮೆಂತ್ಯ, ಇವೆರಡನ್ನೂ ಒಂಚೂರು ಬಿಸಿ ಮಾಡ್ಕೊಂಡು ಹಾಕೋಬೇಕು. ಶುಂಠಿ ಒಂದು ಅರ್ಧ ಇಂಚು, ಬೆಳ್ಳುಳ್ಳಿ 5-6 ಎಸ್ಳು, ಒಂದು ಚಿಕ್ಕ ಸೈಜ್ ಈರುಳ್ಳಿ, ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ 5ರಿಂದ 6, ಗುಂಟೂರು ಮೆಣಸಿನ್ಕಾಯಿ 5, ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೋಡ್ಬಿಟ್ಟು ಹಾಕೊಳ್ಳಿ. ಕರ್ಬೇವಿನ ಸೊಪ್ಪು 1 ಗರಿ, ತುಂಬ ದೊಡ್ಡ ಎಲೆ ಆಗಿರೋದ್ರಿಂದ ಬರೀ 1 ಗರಿ ಹಾಕೊಳ್ತಿದ್ದೇನೆ. 1/4 ಕಪ್ಪು ಹಸಿ ತೆಂಗಿನ ತುರಿ, 1 ಟೀ ಸ್ಪೂನ್ ಬಿಳಿ ಎಳ್ಳು, ಕೊತ್ತಂಬರಿ ಸೊಪ್ಪು ಕಟ್ ಮಾಡಿದ್ರೆ 1 ಟೇಬಲ್ ಸ್ಪೂನ್ ಬರುತ್ತೆ, 1/4 ಟೀ ಸ್ಪೂನ್ ಅರಿಶಿನ. ಇದನ್ನೆಲ್ಲ ನುಣ್ಣದಾಗಿ ರುಬ್ಕೊಳ್ತೀನಿ. ಮೊದಲು ಹಾಗೆ ಗ್ರೈಂಡ್ ಮಾಡಿಕೊಂಡು ನಂತರ 1/4 ಕಪ್ ಅಷ್ಟು ನೀರು ಹಾಕೊಂಡು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಈ ಅವರೆಕಾಳು ಸಾರನ್ನ ನಾನು ಕುಕ್ಕರಲ್ಲಿ ಮಾಡೋದು ತೋರಿಸ್ತಾ ಇದ್ದೀನಿ. ಕುಕ್ಕರ್ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಿದೆ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಸಿಡಿಯೋದಕ್ಕೆ ಶುರು ಆಗಲಿ. ಜೀರಿಗೆ ಚೆನ್ನಾಗಿ ರೋಸ್ಟ್ ಆಗ್ತಿದೆ ಹಾಗೆ ದಪ್ಪ ಸೈಜ್ದು 1 ಈರುಳ್ಳಿ ಸ್ಲೈಸಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಈ ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗಲಿ. ಈರುಳ್ಳಿದು ಒಂದು ಚೂರು ಹಸಿಗಮಕ್ಕೆ ಹೋಗ್ತಿದೆ ಹಾಗೆ 1 ಹುಳಿ ಟೊಮೆಟೊ ಹಾಕೊಳ್ತಿದ್ದೀನಿ. ಈ ಸಾರಿಗೆ ಬೇರೆ ಏನು ಹುಳಿ ಹಾಕೋದಿಲ್ಲ, ಹಾಗಾಗಿ ಹುಳಿ ಟೊಮೆಟೊನ ಹಾಕೋಬೇಕು. ಜಾಮ್ ಟೊಮೆಟೊ ಏನಾದರೂ ಹಾಕೊಂಡ್ರೆ ನೀವು ಹುಣಸೆ ಹಣ್ಣಿನ ರಸ ಹಾಕೋಬೇಕು ಅಥವಾ ನಿಂಬೆ ಹಣ್ಣಿನ ರಸ ಸಾರೆಲ್ಲ ಕಂಪ್ಲೀಟ್ ಆದ ನಂತರ ಹಾಕೋಬೇಕಾಗತ್ತೆ. ನೋಡಿ, ಟೊಮೆಟೊವನ್ನು ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು. ಅದರ ಹಸಿ ಅಂಶ ಹೋದರೆ ಸಾಕು. ಏನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನ ಇವಾಗಲೇ ಹಾಕೊಳ್ತಿದ್ದೀನಿ. ಈ ಮಸಾಲೆಯಲ್ಲೇ ಕಾಳು ಬೇಯಬೇಕು, ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ. 1 ನಿಮಿಷ 2 ನಿಮಿಷ ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಎಲ್ಲ ಹಸಿದೆ ಹಾಕಿರೋದ್ರಿಂದ ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಸಾಕು. ಒಂದು 2 ನಿಮಿಷ ಈ ಒಂದು ಮಸಾಲೆನ ಬೇಯಿಸ್ಕೊಂಡಿದ್ದೀನಿ. ಹಸಿ ಖಾರದ ಸಾರು ಅಂತಾನೆ ಹೇಳೋದು. ಎಲ್ಲ ಹಸಿದೆ ಹಾಕೊಂಡು ರುಬ್ಕೊಂಡು ಒಗ್ಗರಣೆಯಲ್ಲಿ ಒಂಚೂರು ಬಾಡಿಸಿದ್ರೆ ಸಾಕು, ಅದರ ಹಸಿ ಘಮ ಹೋಗುತ್ತೆ. ಈ ಒಂದು ಖಾರದಲ್ಲೇ ಈ ಒಂದು ಕಾಳು ಬೇಯಬೇಕು. 1.5 ಕಪ್ಪಷ್ಟು ಎಳೆ ಅವರೆಕಾಳನ್ನ ತೊಗೊಂಡಿದ್ದೀನಿ. ಸೀಸನಲ್ಲಿ ಎಳೆದು ಸಿಗ್ತಾ ಇದೆ ಇವಾಗ, ಇನ್ನು ಸ್ಟಾರ್ಟಿಂಗು ನವಂಬರ್ ಆಗಿರೋದ್ರಿಂದ ಈ ಎಳೆ ಕಾಳುಗಳನ್ನ ತೊಗೊಂಡು ಒಂದು ಚೂರು ಹುಳ್ಕ ಇಲ್ಲದೆ ಹಾಗೆ ನೋಡಿಕೊಂಡು ಅದನ್ನು ಹಾಕೋಬೇಕಾಗುತ್ತೆ. ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟೆ ಹಾಕೊಳ್ಳಿ. ಮೊದಲೆಲ್ಲ ಏನು ವಾಶ್ ಮಾಡ್ತಾ ಇರಲಿಲ್ಲ, ಅವಾಗೆಲ್ಲ ಏನು ಔಷಧಿಗೆ ಏನು ಹಾಕ್ತಿರ್ಲಿಲ್ವಲ್ಲ, ಹಾಗೆ ಬಿಡಿಸಿ ಹಾಗೆ ಹಾಕೋರು. ಆದರೆ ಇವಾಗ ಎಲ್ಲನೂ ತೊಳೆದು ಹಾಕಬೇಕು. ನೋಡಿ, ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಚೂರು ಬಿಸಿ ಆಗ್ತಿದೆ ಹಾಗೆ ಇದಕ್ಕೆ ನೀರು ಹಾಕೊಳ್ತೀನಿ. ಇವಾಗ 1 ನಿಮಿಷ ಕಾಳು ಬಿಸಿ ಆಗ್ತಿದೆ ಹಾಗೆ ಇದಕ್ಕೆ 2 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ಫಸ್ಟು ಇದನ್ನು 2 ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಾಳನ್ನ ಬೇಯಿಸ್ಕೊಂಡ್ಬಿಡೋಣ. ಲಿಡ್ ಓಪನ್ ಮಾಡಿ ಸಾರಿನ ಅದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡಿದ್ದೀನಿ. ಕುದಿ ಬರ್ತಿದ್ದ ಹಾಗೆ ನೋಡ್ಬಿಟ್ಟು ಉಪ್ಪು ಹಾಕಿದ್ರೆ ಆಯಿತು. ಎಲ್ಲ ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುದಿ ಬರೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ಕುದಿ ಬರೋದಕ್ಕೆ ಶುರು ಆಗಿದೆ. ಟೇಸ್ಟ್ ನೋಡಿದೆ, ಟೇಸ್ಟ್ ಪರ್ಫೆಕ್ಟ್ ಆಗಿದೆ. ಉಪ್ಪು ಖಾರ ಎಲ್ಲ ಸ್ಟ್ರಾಂಗ್ ಆಗಿದೆ. ಖಾರ ಏನಾದರೂ ಕಮ್ಮಿ ಅನಿಸಿದ್ರೆ ಈ ಟೈಮಲ್ಲಿ ನೀವು ಅಚ್ಚ ಖಾರದ ಪುಡಿ ಹಾಕೋಬೋದು, ಉಪ್ಪು ಬೇಕಿದ್ದರೆ ಹಾಕೋಬೋದು. ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 3ರಿಂದ 4 ವಿಷಲ್ ಕೂಗಿಸ್ಕೊತೀನಿ ಮೀಡಿಯಮ್ ಫ್ಲೇಮಲ್ಲಿ. ಪ್ರೆಷರ್ ಬಿಟ್ಟಿದೆ. ಸ್ಟವ್ ಆನ್ ಮಾಡಿಕೊಂಡು ಈ ಸಾರನ್ನ ಕುದಿಯೋಕ್ಕೆ ಇಟ್ಕೊಳ್ತೀನಿ. ಸ್ವಲ್ಪ ಗಟ್ಟಿ ಇದೆ ಸಾರು, ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ. ನೋಡಿ, ಅವರೆಕಾಳು ಹಿಂಗೆ ಪ್ರೆಸ್ ಮಾಡಿದ್ರೇ ಗೊತ್ತಾಗ್ತಾ ಇದೆ ಅದು ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು. ಇನ್ನೊಂದು ಅರ್ಧ 3/4 ಕಪ್ಪಷ್ಟು ನೀರು ಹಾಕೊಳ್ತೀನಿ. ಈ ಟೈಮಲ್ಲಿ ನೋಡಿ ಬೇಕಿದ್ರೆ ಉಪ್ಪು ಖಾರ ಇನ್ನೊಂಚೂರು ಹಾಕೋಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಚೆನ್ನಾಗಿ ಕುದೀಲಿ. ಇನ್ನೊಂದು 5 ನಿಮಿಷ ಅಷ್ಟರಲ್ಲಿ ಒಂದು ಒಗ್ಗರಣೆ ಹಾಕೊಂಡ್ಬಿಡೋಣ. ಇದಕ್ಕೆ ಕುದಿ ಬರೋದಕ್ಕೆ ಶುರು ಆಗಿದೆ ಲೈಟಾಗಿ. ಇವಾಗ ಇದ್ರ ರುಚಿ ನೋಡಿದೆ. ನೀರು ಹಾಕೊಂಡಿದ್ರಿಂದ ಒಂಚೂರು ಖಾರ ಕಮ್ಮಿ ಅನ್ನಿಸ್ತು. ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ. ಒಂಚೂರು ಉಪ್ಪು ಹಾಕೊಂಡಿದ್ದೆ. ಒಂದ್ಸಲ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಹಾಗೆ ಕುದಿಯೋದಕ್ಕೆ ಬಿಟ್ಬಿಡ್ತೀನಿ ಒಂದು 5 ನಿಮಿಷ.
ಚೆನ್ನಾಗಿ ಕುದೀಲಿ ಇದು. ನೀವು ಬೇಕಾದರೆ ಅಚ್ಕಾರದ ಪುಡಿ ಜಾಗದಲ್ಲಿ ಸಾಂಬಾರು ಪೌಡರ್ ಬೇಕಾದರೂ ಹಾಕೋಬೋದು ನಿಮ್ಮ ಖಾರಕ್ಕೆ ತಕ್ಕಷ್ಟು. ಇದು ಕುದೀತಾ ಇರಲಿ. ಇದಕ್ಕೆ ಒಂದು ಒಗ್ಗರಣೆ ಹಾಕೊಂಡ್ಬಿಟ್ರೆ ಸಾರು ಕೊನೆ ಆಗುತ್ತೆ. ಸಾರು ಚೆನ್ನಾಗಿ ಕುದ್ದಿದೆ. ನಾವು ಏನೇ ಸ್ಟಾರ್ಟಿಂಗ್ ಒಗ್ಗರಣೆ ಹಾಕಿದ್ರೂ ಕೊನೆಯಲ್ಲಿ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಹಾಕೊಂಡ್ರೆ ಈ ಕಾಳಿನ ಸಾರುಗಳಿಗೆ ತುಂಬ ರುಚಿ ಹೆಚ್ಚುತ್ತೆ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೊಳ್ತೀನಿ. ನಮ್ದು ಅವರೆಕಾಳಿನ ಸಾರು ರೆಡಿ ಆಗುತ್ತೆ. ಇನ್ನೂ ಒಂದು ವೆರೈಟಿ ನಿಂಬುಳಿ ಸಾರು ಅಂತ ಎಲ್ಲ ತೋರಿಸಿದ್ದೀನಿ. ಇದ್ಕಿದ್ಬೇಳೆ ಸಾರುಗಳು, ಎಷ್ಟೊಂದು ವೆರೈಟಿ ಸಾರುಗಳು ತೋರಿಸಿದ್ದೀನಿ. ಆದರೆ ಇವತ್ತು ಮಾಡಿರೋವಂಥ ಸಾರು ಮಾತ್ರ ಹಸಿ ಖಾರದ ಸಾರು ಅಂತ ತುಂಬಾ ರುಚಿಯಾಗಿರುತ್ತೆ. ಮುದ್ದೆ ಜೊತೆ, ವೈಟ್ ರೈಸ್ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನು. ಇದ್ರ ಜೊತೆಗೆ ನಮ್ಮೂರಲ್ಲೆಲ್ಲ ಕಿಚಡಿ ಕೂಡ ಮಾಡ್ತಾರೆ. ಕಿಚಡಿ ಮಾಡಿದಾಗ ಈ ಅವರೆಕಾಳು ಸಾರು ಮಾಡಿ ಬಡಿಸ್ತಾರೆ. ಅದಂತೂ ಆಹಾ, ತಿನ್ನೋದಕ್ಕಂತೂ ಅದ್ಭುತವಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ನೋಡಿ ಕುದ್ದಿದ್ದು ಸಾಕು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಅವರೆಕಾಳು ಸಾರು ರೆಡಿ ಆಯಿತು. ನೋಡಿದ್ರಲ್ಲ ಅವರೆಕಾಳು ಸಾರು ಕುಕ್ಕರಲ್ಲಿ ಎಷ್ಟು ಫಾಸ್ಟಾಗಿ ಫಟಾಫಟ್ ಅಂತ ಒಂದು ಅರ್ಧ ಗಂಟೆ ಒಳಗಡೆ ಮಾಡ್ಕೊಂಡ್ಬಿಡ್ಬೋದು ಅಂತ. ನಿಮ್ಮ ಮನೆಯಲ್ಲೂ ಕೂಡ ಇವಾಗ ಸೀಸನ್ ಅವರೆಕಾಯ್ದು ಇರೋದ್ರಿಂದ ಅವರೆಕಾಳು ಸಾರು ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.